ಇನ್ನು ಸಿಎಂ ಸಿದ್ದರಾಮಯ್ಯಗೆ ನಗುತ್ತಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಟಾಂಗ್ ಕೊಟ್ಟಿದ್ದಾರೆ. ದೇಶದ ಎಲ್ಲಾ ಭಾಷೆಗಳ ಮೇಲೆ ನನಗೆ ಗೌರವ ಇದೆ. ಕನ್ನಡ ಮಾತೃಭಾಷೆ ಅಲ್ಲದಿದ್ರೂ ಕೂಡ ನನಗೆ ಅದರ ಬಗ್ಗೆ ಪ್ರೀತಿ ಇದೆ. ಕನ್ನಡವು ಸ್ವಲ್ಪ ಅರ್ಥವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ದ್ರೌಪದಿ ಮುರ್ಮು ಅವರು ಮೈಸೂರಿಗೆ ಆಗಮಿಸಿದ್ರು. ಈ ವೇಳೆ ದೇಶದ ಎಲ್ಲಾ ಭಾಷೆಗಳ ಮೇಲೆ ನನಗೆ ತುಂಬಾ ಗೌರವ ಇದೆ. ಕನ್ನಡ ಮಾತೃಭಾಷೆ ಅಲ್ಲದಿದ್ರೂ ಕೂಡ ಅದರ ಮೇಲೆ ಪ್ರೀತಿ ಇದೆ. ನನಗೆ ಕನ್ನಡವು ಸ್ವಲ್ಪ ಅರ್ಥವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ನಗುತ್ತಲೇ ರಿಯಾಕ್ಟ್ ಮಾಡಿರೋದು. या कर्नाटक भाषा भले ही मेरे मातृभाषा नहीं है, लेकिन मेरे भारत में जितने भी भाषा है, जितने भी संस्कृति है, ये जितने भी परंपरा है, ये हमारा प्यारा है. मैं सबको बहुत आदर करती हूँ, सम्मान करती हूँ. सब अपने भाषा को जीवित रखे, अपने परंपरा, अपनी संस्कृति को जीवित रखे, उस दिशा में आगे बढ़े. मैं इसके लिए शुभकामना देती हूँ. लेकिन मैं जरूर सीखूंगी कन्नड़ भाषा थोड़ा. ठीक है, धन्यवाद. यहाँ कर्नाटक भाषा. ಇನ್ನು ಸಿಎಂ ಸಿದ್ದರಾಮಯ್ಯಗೆ ನಗುತ್ತಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಟಾಂಗ್ ಕೊಟ್ಟಿದ್ದಾರೆ. ದೇಶದ ಎಲ್ಲಾ ಭಾಷೆಗಳ ಮೇಲೆ ನನಗೆ ಗೌರವ ಇದೆ. ಕನ್ನಡ ಮಾತೃಭಾಷೆ ಅಲ್ಲದಿದ್ರೂ ಕೂಡ ನನಗೆ ಅದರ ಬಗ್ಗೆ ಪ್ರೀತಿ ಇದೆ. ಕನ್ನಡವು ಸ್ವಲ್ಪ ಅರ್ಥವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ದ್ರೌಪದಿ ಮುರ್ಮು ಅವರು ಮೈಸೂರಿಗೆ ಆಗಮಿಸಿದ್ರು. ಈ ವೇಳೆ ದೇಶದ ಎಲ್ಲಾ ಭಾಷೆಗಳ ಮೇಲೆ ನನಗೆ ತುಂಬಾ ಗೌರವ ಇದೆ. ಕನ್ನಡ ಮಾತೃಭಾಷೆ ಅಲ್ಲದಿದ್ರೂ ಕೂಡ ಅದರ ಮೇಲೆ ಪ್ರೀತಿ ಇದೆ. ನನಗೆ ಕನ್ನಡವು ಸ್ವಲ್ಪ ಅರ್ಥವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ನಗುತ್ತಲೇ ರಿಯಾಕ್ಟ್ ಮಾಡಿರೋದು. यहाँ कर्नाटक भाषा भले ही मेरे मातृभाषा नहीं है, लेकिन मेरे भारत में जितने भी भाषा है, जितने भी संस्कृति है, ये जितने भी परंपरा है, ये हमारा प्यारा है. मैं सबको बहुत आदर करती हूँ, सम्मान करती हूँ. सब अपने भाषा को जीवित रखे, अपने परंपरा, अपनी संस्कृति को जीवित रखे, उस दिशा में आगे बढ़े. मैं इसके लिए शुभकामना देती हूँ. लेकिन मैं जरूर सीखूंगी कन्नड़ भाषा थोड़ा. ठीक है, धन्यवाद. यहाँ कर्नाटक भाषा. ಇನ್ನು ಸಿಎಂ ಸಿದ್ದರಾಮಯ್ಯಗೆ ನಗುತ್ತಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಟಾಂಗ್ ಕೊಟ್ಟಿದ್ದಾರೆ. ದೇಶದ ಎಲ್ಲಾ ಭಾಷೆಗಳ ಮೇಲೆ ನನಗೆ ಗೌರವ ಇದೆ. ಕನ್ನಡ ಮಾತೃಭಾಷೆ ಅಲ್ಲದಿದ್ರೂ ಕೂಡ ನನಗೆ ಅದರ ಬಗ್ಗೆ ಪ್ರೀತಿ ಇದೆ. ಕನ್ನಡವು ಸ್ವಲ್ಪ ಅರ್ಥವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ದ್ರೌಪದಿ ಮುರ್ಮು ಅವರು ಮೈಸೂರಿಗೆ ಆಗಮಿಸಿದ್ರು. ಈ ವೇಳೆ ದೇಶದ ಎಲ್ಲಾ ಭಾಷೆಗಳ ಮೇಲೆ ನನಗೆ ತುಂಬಾ ಗೌರವ ಇದೆ. ಕನ್ನಡ ಮಾತೃಭಾಷೆ ಅಲ್ಲದಿದ್ರೂ ಕೂಡ ಅದರ ಮೇಲೆ ಪ್ರೀತಿ ಇದೆ. ನನಗೆ ಕನ್ನಡವು ಸ್ವಲ್ಪ ಅರ್ಥವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ನಗುತ್ತಲೇ ರಿಯಾಕ್ಟ್ ಮಾಡಿರೋದು. यहाँ कर्नाटक भाषा भले ही मेरे मातृभाषा नहीं है, लेकिन मेरे भारत में जितने भी भाषा है, जितने भी संस्कृति है, ये जितने भी परंपरा है, ये हमारा प्यारा है. मैं सबको बहुत आदर करती हूँ, सम्मान करती हूँ. सब अपने भाषा को जीवित रखे, अपने परंपरा, अपनी संस्कृति को जीवित रखे, उस दिशा में आगे बढ़े. मैं इसके लिए शुभकामना देती हूँ. लेकिन मैं जरूर सीखूंगी कन्नड़ भाषा थोड़ा. ठीक है, धन्यवाद. यहाँ कर्नाटक भाषा. ಇನ್ನು ಸಿಎಂ ಸಿದ್ದರಾಮಯ್ಯಗೆ ನಗುತ್ತಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಟಾಂಗ್ ಕೊಟ್ಟಿದ್ದಾರೆ. ದೇಶದ ಎಲ್ಲಾ ಭಾಷೆಗಳ ಮೇಲೆ ನನಗೆ ಗೌರವ ಇದೆ. ಕನ್ನಡ ಮಾತೃಭಾಷೆ ಅಲ್ಲದಿದ್ರೂ ಕೂಡ ನನಗೆ ಅದರ ಬಗ್ಗೆ ಪ್ರೀತಿ ಇದೆ. ಕನ್ನಡವು ಸ್ವಲ್ಪ ಅರ್ಥವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ದ್ರೌಪದಿ ಮುರ್ಮು ಅವರು ಮೈಸೂರಿಗೆ ಆಗಮಿಸಿದ್ರು. ಈ ವೇಳೆ ದೇಶದ ಎಲ್ಲಾ ಭಾಷೆಗಳ ಮೇಲೆ ನನಗೆ ತುಂಬಾ ಗೌರವ ಇದೆ. ಕನ್ನಡ ಮಾತೃಭಾಷೆ ಅಲ್ಲದಿದ್ರೂ ಕೂಡ ಅದರ ಮೇಲೆ ಪ್ರೀತಿ ಇದೆ. ನನಗೆ ಕನ್ನಡವು ಸ್ವಲ್ಪ ಅರ್ಥವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ನಗುತ್ತಲೇ ರಿಯಾಕ್ಟ್ ಮಾಡಿರೋದು. यहाँ कर्नाटक भाषा भले ही मेरे
मातृभाषा नहीं है, लेकिन मेरे भारत में जितने भी भाषा है, जितने भी संस्कृति है, ये जितने भी परंपरा है, ये हमारा प्यारा है। मैं सबको बहुत आदर करती हूँ, सम्मान करती हूँ। सब अपने भाषा को जीवित रखे, अपने परंपरा, अपनी संस्कृति को जीवित रखे, उस दिशा में आगे बढ़े। मैं इसके लिए शुभकामना देती हूँ, लेकिन मैं जरूर सीखूंगी कन्नड़ भाषा थोड़ा थोड़ा। ठीक है, धन्यवाद। यह कर्नाटक भाषा। ಇನ್ನು ಸಿಎಂ ಸಿದ್ದರಾಮಯ್ಯಗೆ ನಗುತ್ತಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಟಾಂಗ್ ಕೊಟ್ಟಿದ್ದಾರೆ. ದೇಶದ ಎಲ್ಲಾ ಭಾಷೆಗಳ ಮೇಲೆ ನನಗೆ ಗೌರವ ಇದೆ. ಕನ್ನಡ ಮಾತೃಭಾಷೆ ಅಲ್ಲದಿದ್ರೂ ಕೂಡ ನನಗೆ ಅದರ ಬಗ್ಗೆ ಪ್ರೀತಿ ಇದೆ. ಕನ್ನಡವು ಸ್ವಲ್ಪ ಅರ್ಥವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ದ್ರೌಪದಿ ಮುರ್ಮು ಅವರು ಮೈಸೂರಿಗೆ ಆಗಮಿಸಿದ್ರು. ಈ ವೇಳೆ ದೇಶದ ಎಲ್ಲಾ ಭಾಷೆಗಳ ಮೇಲೆ ನನಗೆ ತುಂಬಾ ಗೌರವ ಇದೆ. ಕನ್ನಡ ಮಾತೃಭಾಷೆ ಅಲ್ಲದಿದ್ರೂ ಕೂಡ ಅದರ ಮೇಲೆ ಪ್ರೀತಿ ಇದೆ ನನಗೆ. ಕನ್ನಡವು ಸ್ವಲ್ಪ ಅರ್ಥವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ನಗುತ್ತಲೇ ರಿಯಾಕ್ಟ್ ಮಾಡಿರೋದು. यह कर्नाटक भाषा भले ही मेरे मातृभाषा नहीं है, लेकिन मेरे भारत में जितने भी भाषा है, जितने भी संस्कृति है, ये जितने भी परंपरा है, ये हमारा प्यारा है। मैं सबको बहुत आदर करती हूँ, सम्मान करती हूँ। सब अपने भाषा को जीवित रखे, अपने परंपरा, अपनी संस्कृति को जीवित रखे, उस दिशा में आगे बढ़े। मैं इसके लिए शुभकामना देती हूँ, लेकिन मैं जरूर सीखूंगी कन्नड़ भाषा थोड़ा थोड़ा। ठीक है, धन्यवाद। यह कर्नाटक भाषा। ಇನ್ನು ಸಿಎಂ ಸಿದ್ದರಾಮಯ್ಯಗೆ ನಗುತ್ತಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಟಾಂಗ್ ಕೊಟ್ಟಿದ್ದಾರೆ. ದೇಶದ ಎಲ್ಲಾ ಭಾಷೆಗಳ ಮೇಲೆ ನನಗೆ ಗೌರವ ಇದೆ. ಕನ್ನಡ ಮಾತೃಭಾಷೆ ಅಲ್ಲದಿದ್ರೂ ಕೂಡ ನನಗೆ ಅದರ ಬಗ್ಗೆ ಪ್ರೀತಿ ಇದೆ. ಕನ್ನಡವು ಸ್ವಲ್ಪ ಅರ್ಥವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ದ್ರೌಪದಿ ಮುರ್ಮು ಅವರು ಮೈಸೂರಿಗೆ ಆಗಮಿಸಿದ್ರು. ಈ ವೇಳೆ ದೇಶದ ಎಲ್ಲಾ ಭಾಷೆಗಳ ಮೇಲೆ ನನಗೆ ತುಂಬಾ ಗೌರವ ಇದೆ. ಕನ್ನಡ ಮಾತೃಭಾಷೆ ಅಲ್ಲದಿದ್ರೂ ಕೂಡ ಅದರ ಮೇಲೆ ಪ್ರೀತಿ ಇದೆ ನನಗೆ. ಕನ್ನಡವು ಸ್ವಲ್ಪ ಅರ್ಥವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ನಗುತ್ತಲೇ ರಿಯಾಕ್ಟ್ ಮಾಡಿರೋದು. यह कर्नाटक भाषा भले ही मेरे मातृभाषा नहीं है, लेकिन मेरे भारत में जितने भी भाषा है, जितने भी संस्कृति है, ये जितने भी परंपरा है, ये हमारा प्यारा है। मैं सबको बहुत आदर करती हूँ, सम्मान करती हूँ। सब अपने भाषा को जीवित रखे, अपने परंपरा, अपनी संस्कृति को जीवित रखे, उस दिशा में आगे बढ़े। मैं इसके लिए शुभकामना देती हूँ, लेकिन मैं जरूर सीखूंगी कन्नड़ भाषा थोड़ा थोड़ा। ठीक है, धन्यवाद। यह कर्नाटक भाषा।